ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾದಾ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ ಇದೆ. ಇದರಲ್ಲಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಬಂದು ನಮಗೆ 17.5 ಇದೆ, ಅಂದರೆ 35 ಚೆಸ್ಟ್ ಆಗುತ್ತೆ. ನೋಡಿ, 35 ಇಂಚು ಬರ್ಕೊತಾ ಇದ್ದೀನಿ. ಹಾಗೆ ಬ್ಲೌಸ್ ಲೆಂತು ಬ್ಯಾಕ್ ಸೈಡ್ ನಾವು ಲೆಂತನ್ನು ಮೆಜರ್ ತಗೋಬೇಕು. ನೋಡಿ, 13.5 ಇಂಚು ಬ್ಲೌಸು ಲೆಂತ್ ಇದೆ. ಹಾಗೆ ಕೆಳಗಡೆ ನೋಡಿ 13.5 ಇಲ್ಲಿ ಬರ್ಕೊತೀನಿ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಕೆಳಗಡೆಗೆ ನೋಡಿ, ಇದು ಕೆಳಗಡೆಗೆ ಬಂದು 13.5 ಇದೆ ಒಂದು ಸೈಡು, ಆಗ ನಮಗೆ 27 ಆಗುತ್ತೆ. ನೋಡಿ, ಇದು ನಮಗೆ ಮೆಜರ್ಮೆಂಟು. ಈ ಮೆಜರ್ಮೆಂಟಿಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಬ್ಯಾಕ್ ಸೈಡು ಪಟ್ಟಿ ಬರುತ್ತೆ. ಹಾಗಾಗಿ 2 ಇಂಚು ಒಂದು ಪಟ್ಟಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೋಟಲ್ ಬ್ಲೌಸ್ ಲೆಂತು 13.5 ಇದೆ. 1/2 ಇಂಚು ಮಾರ್ಜಿನ್ ಸೇರಿಸಿ 14 ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. 13.5 ಇಂಚು ಉದ್ದ ಇದೆ. ಅದಕ್ಕೆ ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ಲಿ ಕೆಳಗಡೆ ಪಟ್ಟಿಗೋಸ್ಕರ ನಾನು 2 ಇಂಚು ಬಿಟ್ಟಿದ್ದೀನಿ. ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ವಿಡ್ತ್ ಬಂದು ನಾನು ಇದಕ್ಕೆ 2 ಇಂಚ್ ಇಡ್ತಾ ಇದ್ದೀನಿ ಅಷ್ಟೇ, ಯಾಕಂದರೆ ಜಾಸ್ತಿ ಅಗಲ ಬೇಕಾಗಿಲ್ಲ ಅವರಿಗೆ. ಹಾಗಾಗಿ ಶೋಲ್ಡ್ರ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಆ್ಯಸ್ ಇಟ್ ಈಸ್ ಇಡೋಣ. ನೋಡಿ, 2.25 ಇಂಚು ಶೋಲ್ಡ್ರ್ ಇದೆ. ನಾನು 3 ಇಂಚ್ ಇಡ್ತೀನಿ, 1/4 ಇಂಚು ಮಾರ್ಜಿನ್ ಸೇರಿಸಿ. ಅಲ್ಲಿಗೆ ಟೋಟಲ್ ಬಂದು 5.25 ಇಂಚು ಶೋಲ್ಡ್ರ್ ಆಗುತ್ತೆ. ನೋಡಿ, ಕೆಳಗಡೆ ಕೂಡ 5.25 ಇಂಚಿಗೆ ಒಂದು ಮಾರ್ಕ್ ಹಾಕೊಂತಾನೆ. ಇದು ಆರ್ಮೋಲ್ ಡೌನಿಂಗಿಗೆ ಒಂದು ಲೈನ್ ಹಾಕೋಣ. ನೋಡಿ, ನಾವು ಬ್ಯಾಕ್ ನೆಕ್ ಡೀಪನ್ನು ಮಾರ್ಕ್ ಮಾಡೋದಾದರೆ ಬ್ಲೌಸನ್ನು ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಕೆಳಗಡೆಯಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನಾನು ಬ್ಯಾಕ್ ನೆಕ್ಕನ್ನು ಇಡ್ತಾಯಿದ್ದೀನಿ. ಇದಕ್ಕೆ ಒಂದು ಸಾದಾ ಮಾಮೂಲಿ ರೌಂಡ್ ಶೇಪ್ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಅದನ್ನು ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಚೆಸ್ಟ್ ಬಂದು 35 ಇದೆ. 35 4ರಿಂದ ನಾವು ಡಿವೈಡ್ ಮಾಡಿದರೆ ನಮಗೆ 8.25 ಆಗುತ್ತೆ. ನೋಡಿ, 8.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಸಾಕು. ನೋಡಿ, ಕೆಳಗಡೆ ಬಂದು 27 ಇಂಚು ಸೊಂಟದಲ್ಲಿದೆ. ಇದನ್ನು 4ರಿಂದ ಡಿವೈಡ್ ಮಾಡಿದರೆ ನಮಗೆ 6.25 ಆಗುತ್ತೆ. 1 ಇಂಚು ನಾವು ಕೆಳಗಡೆಗೆ ಡಾಟ್ಗೋಸ್ಕರ ಆ್ಯಡ್ ಮಾಡಿ 7.25 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೊತಾ ಇದ್ದೀನಿ. ನಾವು ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ಅಳತೆ ಬ್ಲೌಸಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು. ನೋಡಿ, ಬ್ಯಾಕ್ ಸೈಡ್ ನಾವು ಮೆಜರ್ಮೆಂಟನ್ನು ತಗೋಬೇಕಾಗುತ್ತೆ. ನೋಡಿ, ಕೆಳಗಡೆಯಿಂದ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ 2 ಇಂಚು ಫೋಲ್ಡಿಂಗಿಗೆ, ಅಲ್ಲಿಂದ ನೋಡಿ ಈ ಥರ ಇಟ್ಟರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆರ್ಮೋಲ್ ಡೌನಿಂಗ್ ಎಲ್ಲಿವರೆಗಿದೆ ಅಂತೇಳಿ ನೋಡಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸರಿ ಇದೆಯಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಅಂತೇಳಿ. ಇದಕ್ಕೆ ಒಂದು ಲೈನ್ ಹಾಕ್ಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಸೇಪ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇವೆರಡು ಸೆಂಟ್ರಿಗೆ 6 ಇಂಚ್ ಇದೆ. 6 ಬಂದು 3 ಆಗುತ್ತೆ. ನೋಡಿ, 3ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿಂದ ಸೇಪನ್ನು ತೆಗಿಬೇಕು. ನೋಡಿ, ಈ ಥರ ಸೇಪನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಆರ್ಮೋಲ್ ಸೇಪು. ಹಾಗೆ ಕೆಳಗಡೆ ಡಾಟ್ ಕೂಡ ಬರುತ್ತೆ, ಅದನ್ನು ನೀವು ಆನಂತರ ಹಿಡಿಬೋದು. ಮಾಮೂಲಿ ಎಲ್ಲ ಥರನೂ 1 ಇಂಚು ಡಾಟ್ ಬರುತ್ತೆ. ನೋಡಿ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಕಟಿಂಗು. ನಾವಿವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗಡೆಗೆ ಇಲ್ಲಿಗೆ ನ್ಯಾಚ್ ಹಾಕಂತೀನಿ. ಇಲ್ಲಿಗೆ ಇದು ಫೋಲ್ಡಿಂಗ್ ಆಗುತ್ತೆ. ಇದು ಲೈನಿಂಗ್ ಬಟ್ಟೆ ಅಲ್ಲ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದು ಬ್ಯಾಕ್ ಸೈಡು ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಬ್ಯಾಕ್ ಪಾರ್ಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 1/2 ಇಂಚು ನಾವು ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನನ್ನು ಬಿಡಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ನೀವು ಒಂದು ಲೈನ್ ಹಾಕೊಂಬಿಡಿ, ತುಂಬ ಈಸಿ ಆಗುತ್ತೆ. ನಾನು ಹಾಗೆ ಆ್ಯಸ್ ಇಟ್ ಈಸು ಆರ್ಮೋಲ್ ಶೇಪು ಶೋಲ್ಡ್ರನ್ನು ಕಟ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ, ಇಲ್ಲಿಗೆ ಒಂದು ಕಟ್ ಮಾಡ್ಕೊತೀನಿ. ಹಾಗೆ ಕೊರಳಿನ ಅಗಲ ಅದಕ್ಕೂ ಒಂದು ನ್ಯಾಚ್ ಹಾಕೊತೀನಿ. ನಾವಿವಾಗ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ. ನೋಡಿ, ಈ ಥರ ಅದಕ್ಕೆ ಲೈನ್ ಹಾಕೋಣ. ನಮಗೆ ಲೈನ್ ಹಾಕ್ಕೊಂಡು ಈ ಕಾರ್ನರ್ ಸೈಡಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನು ನಾವು ಈ ಥರ ಆರ್ಮೋಲ್ ಶೇಪನ್ನು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ನೆಕ್ ಡೀಪಿಗೆ ಒಂದು ಲೈನ್ ಹಾಕೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಅಪ್ ಎಕ್ಸ್ ಪಾಯಿಂಟ್ ಎಷ್ಟಿದೆ, ಹಾಗೆ ಫ್ರಂಟ್ ನೆಕ್ ಡೀಪ್ ಒಂದು ಎಷ್ಟಿದೆ ಎಲ್ಲ ಆ್ಯಸ್ ಇಟ್ ಈಸ್ ನಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಇಟ್ಟರೆ ನಮಗೆ ಪರ್ಫೆಕ್ಟಾಗಿ ಕೂಡ ಸಿಗುತ್ತೆ. ನೋಡಿ, ಇಲ್ಲಿಗೆ ನಾವು ಒಂದು 1/2 ಇಂಚು ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ ಡೀಪು, ಹಾಗೆ ಬೆಲ್ಟು ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಳ್ಳಿ ಪಟ್ಟಿ.
ಇಲ್ಲಿವರೆಗೂ ಇದೆ ನೋಡಿ, ಇಲ್ಲಿವರೆಗೂ ಇದೆ. ಅಲ್ಲಿ ಎಕ್ಸ್ಟ್ರಾ ನಾವು ಮಾರ್ಜಿನನ್ನು 1 ಇಂಚ್ ಬಿಟ್ಕೊಳ್ಳೋಣ. ನೋಡಿ ಅಫೆಕ್ಸ್ ಪಾಯಿಂಟ್ ಒಂದು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ಅಫೆಕ್ಸ್ ಪಾಯಿಂಟ್ ಬರ್ತಾಯಿದೆ. ಹಾಗೆ ಮೇನ್ ಡಾಟ್ ನೋಡಿ ಲೈನ್ ಹಾಕಲಿಕ್ಕೆ ನಾನು ಈ ರೀತಿ ಇಟ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ಹಾಗೆ ಇವೆರಡಕ್ಕೂ ಒಂದು ಲೈನ್ ಹಾಕೋಣ. ಸ್ನೇಹಿತರೆ, ಇದರಲ್ಲಿ ಅಳತೆ ಬ್ಲೌಸಲ್ಲಿ ತುಂಬ ಫ್ರಂಟ್ ಸೈಡು ತುಂಬ ಗ್ಯಾಪ್ ಇದೆ. ಬಟ್ ನಾನು ಸ್ಟಿಚ್ ಮಾಡಿ ಈ ನಾವು ಕಟ್ ಮಾಡ್ತೀವಲ್ಲ, ಈ ಮೆಥಡ್ ಕಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಫ್ರಂಟಲ್ಲಿ ಗ್ಯಾಪ್ ಬರೋಲ್ಲ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಆಲ್ರೆಡಿ ನಾನು ಮಾಡಿದ್ದೀನಿ. ಬಟ್ ಇದು ಆದಮೇಲೆ ಕಟ್ಟಿಂಗ್ ವಿಡಿಯೋ ನಂತರ ಸ್ಟಿಚಿಂಗ್ ವಿಡಿಯೋ ಬರುತ್ತೆ, ನೋಡಿ ನಿಮ್ಗೆ ದಯವಿಟ್ಟು ಗೊತ್ತಾಗುತ್ತೆ. ನಾನು ಲಾಸ್ಟಿಗೆ ಸ್ಟಿಚ್ ಮಾಡಿ ಕೂಡ ತೋರಿಸಿದ್ದೀನಿ. ಇದೇ ಬ್ಲೌಸನ್ನು ಸ್ಟಿಚಿಂಗ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ 2 ದಿನ ಬಿಟ್ಟು ಬರುತ್ತೆ, 2 ದಿನಕ್ಕೊಂದು ವಿಡಿಯೋ ಹಾಕ್ತೀನಿ ನಾನು. ಹಾಗಾಗಿ ನೋಡಿ 9 ಇಂಚು ನಮಗೆ ಇವಾಗ ಒಂದು ನಾವು ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಾದರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದರದ್ದು 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೋದು. ಪ್ರತಿ ಬ್ಲೌಸಲ್ಲಿ ಇದು ಅಪೆಕ್ಸನ್ನು ಇದೇ ಫಾರ್ಮುಲಾದಲ್ಲಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಡಾಟ್ ಕೂಡ ವೇರಿಯೇಷನ್ ಆಗುತ್ತೆ. ಇದಕ್ಕೆ 2 ಇಂಚು ಡಾಟ್ ಹಿಡಿತಾ ಇದ್ದೀನಿ ನಾನು. ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇಲ್ಲಿ ಒಂದು 1/2 ಇಂಚಿನಷ್ಟು ನಾನು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ತುಂಬ ಜನ ಕ್ರಾಸ್ ಇಲ್ಲದೇ ಕಟ್ ಮಾಡ್ತಾರೆ, ಅದು ಕೂಡ ಕರೆಕ್ಟಾಗಿ ಬರುತ್ತೆ. ಬೆಲ್ಟಲ್ಲಿ ಅವರು ಸರಿ ಮಾಡ್ಕೊತಿರ್ತಾರೆ. ಹಾಗಾಗಿ ನೋಡಿ 2 ಇಂಚು ನಾನು ಡಾಟ್ಗೋಸ್ಕರ ಟೋಟಲ್ಲು ನಾನು ಕೆಳಗಡೆಗೆ ಬಂದು ನಮಗೆ 7 ಇಂಚಿಗೆ ನಾನು ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಫ್ರಂಟಲ್ಲಿ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ ಈ ಥರ 2 ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕೋಣ. ಖಂಡಿತ ಇದರಲ್ಲಿ ಫ್ರಂಟ್ ತುಂಬ ಗ್ಯಾಪ್ ಇದೆ, ನಿಮಗೆ ತೋರಿಸಲಿಲ್ಲ ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗು, ಆನಂತರ ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗ್ಯಾಪ್ ಇತ್ತು ಅಂಥೇಳಿ. ಬಟ್ ನಾವು ಸ್ಟಿಚ್ ಮಾಡಿದ ನಂತರ ಗ್ಯಾಪು ಖಂಡಿತ ಬರೋಲ್ಲ. ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ವಿಡಿಯೋ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಅದರಲ್ಲಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ನೋಡಿ ಇವಾಗ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ನ್ಯಾಚ್ ಹಾಕೋಣ. ನೋಡಿ ಇವಾಗ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ, ಆನಂತರ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ಲೆಂತ್ ಬಂದು ನಮಗೆ ಈ ಅಳತೆ ಬ್ಲೌಸ್ಗಂತೂ 1 ಇಂಚು ಜಾಸ್ತಿ ಬೇಕು. ನೋಡಿ ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡಲಿಕ್ಕೆ ನಾನು 1.5 ಇಂಚಷ್ಟು ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ 1 ಇಂಚು ಸ್ಲೀವ್ ಲೆಂತ್ ಜಾಸ್ತಿ ಬೇಕು ನಮಗೆ ಈ ಬ್ಲೌಸ್ಗಿಂತ. ನೋಡಿ ಆ್ಯಸ್ ಇಟ್ ಈಸು ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಎಷ್ಟಿದೆಯೋ ಅಷ್ಟು ಸ್ಲೀವ್ಗೆ. ಇದರಲ್ಲಿ ಮಾರ್ಜಿನ್ ಕೂಡ ಆ್ಯಡ್ ಮಾಡಿ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಆನಂತರ 1 ಇಂಚನ್ನು ನಾನು ಆ್ಯಡ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಮಾರ್ಜಿನ್ ಕೂಡ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆನಂತರ ನಾವು ಟೋಟಲ್ 1 ಇಂಚ್ ಆ್ಯಡ್ ಮಾಡಿದರೆ ಮುಗಿದೋಯ್ತು. ನೋಡಿ ಈ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವಿ, ಇದೇ ಮಾರ್ಕಿಂಗ್ ಕಂಟಿನ್ಯೂ ಮಾಡಿ 1 ಇಂಚು ನಾವು ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಿದೆ, 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ. ಇದು ನಮಗೆ 1 ಇಂಚು ಟೋಟಲ್ ಲೆಂತ್ ಆಯಿತು ಸ್ಲೀವ್ದು. ಹೆಚ್ಚುವರಿ ಕೂಡ ಸ್ಲೀವ್ ಲೆಂತನ್ನು ನಾವು ಮಾರ್ಕ್ ಮಾಡ್ಕೊಂಡಂಗಾಯಿತು. ನೋಡಿ ಕ್ಯಾಪ್ ಹೈಟ್ ಕೂಡ ನಾವು ಕ್ಯಾಪ್ ಹೈಟ್ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಇರುತ್ತೆ. ಅವ್ರು ಬ್ಲೌಸ್ ಕೊಟ್ಟಿದ್ದಾರೆ ಅಂದಮೇಲೆ ನೋಡಿ ಫಿಟ್ಟಿಂಗ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ, ಕ್ಯಾಪ್ ಹೈಟನ್ನು ಸ್ಲೀವ್ಗೆ. ನೋಡಿ ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿ. ನೀವು ಇದೇನು ಭಾಳ ದೊಡ್ಡಲ್ಲ, ಒಂದು 50-60 ರೂಪಾಯಿ ಕೊಟ್ಟರೆ ಕೊಡ್ತಾರೆ ನಿಮಗೆ. ಆಫ್ಲೈನ್ ಸ್ಟೋರಲ್ಲಾದರೆ, ಆನ್ಲೈನ್ ಸ್ಟೋರಲ್ಲಾದರೆ ಸ್ವಲ್ಪ ಜಾಸ್ತಿ ಕೊಡಬೇಕು. ಬೇಕಾದ್ರೆ ಆನ್ಲೈನೇ ಬೈ ಮಾಡ್ತೀರಿ, ನಿಮಗೆ ಸಿಗೋಲ್ಲ ಅಂದರೆ ಈ ಸೈಡಲ್ಲಿ ಲಿಂಕ್ ಬರ್ತಾಯಿರುತ್ತೆ, ಕ್ಲಿಕ್ ಮಾಡಿ ತಗೊಳ್ಳಿ ಬೇಕಾದರೆ ಇಂಟ್ರೆಸ್ಟ್ ಇದ್ದವರು. ಇಲ್ಲ ಅಂದರೆ 60 ರೂಪಾಯಿ ಕೊಟ್ಟರು ಕೂಡ ನಿಮಗೆ ಅಂಗಡಿಯಲ್ಲೇ ಕೊಡ್ತಾರೆ. ಇದನ್ನು ತುಂಬ ಈಸಿಯಾಗಿ ನೀವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಫ್ರಂಟ್ ಶೇಪು ಬ್ಯಾಕ್ ಶೇಪು ಎರಡನ್ನೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತೆ ಅಂತೇಳಿ ನಿಮಗೆ, ಆನಂತರ ತೋರಿಸ್ತೀನಿ. ನೋಡಿ ಇವಾಗ ಬೆಲ್ಟನ್ನು ಕಟ್ ಮಾಡೋಣ. ಬೆಲ್ಟ್ ಬಂದು ನಮಗೆ ರೆಡಿ ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡೋದ್ರಿಂದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಸೈಡಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ, ರೆಡಿ ಎಷ್ಟಿದೆ ಅಂತೇಳಿ. ಇಲ್ಲಿ ನೋಡಿ 2.25 ಇಂಚಿದೆ, 2.25 ಇಂಚು ರೆಡಿ ಇದೆ. ನಾವಿವಾಗ ಒಂದು ಸಾರಿ ಕರೆಕ್ಟಾಗಿ ಇಲ್ಲಿ ಕೂಡ ಕರೆಕ್ಟಾಗಿ 2.25 ಇಂಚು ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲೊಂದು 1 ಇಂಚು ನಾನು ಫೋಲ್ಡ್ ಮಾಡ್ತೇನೆ, ಯಾಕಂದ್ರೆ ನಾನು ಡಾಟ್ ಸೇರಿ ಇಲ್ಲಿ ಕೂಡ 2.25 ಇಂಚೆ ಬರ್ತಾಯಿದೆ. ನಾವು ಫ್ರಂಟ್ ಸೈಡಲ್ಲಿ ನೋಡಿ ಫ್ರಂಟ್ ಏನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಆ ಪಾರ್ಟಲ್ಲಿ ನಾನು ಕಂಟಿನ್ಯೂ ಆಗಿ ಬೆಲ್ಟನ್ನು ತೆಗಿತಾ ಇದ್ದೀನಿ. ಏನೂ ಪ್ರಾಬ್ಲಮ್ ಬರೋಲ್ಲ. ಇದೇ ರೀತಿಯೇ ನೀವು ಕಟ್ ಮಾಡಿ.
ನೋಡಿ ಇಲ್ಲಿ 2 ಕಾಲು ಪ್ಲಸ್ 1 ಇಂಚು 3 ಕಾಲು ಇಂಚಿಗೆ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡಿದ್ದೀನಿ. ನಮಗೆ ಬೆಲ್ಟ್ ಉದ್ದ ಎಷ್ಟು ಬೇಕು, 7 ಇಂಚ್ ಬೇಕು, ಪ್ಲಸ್ 1-2 ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ, ಒಂದು 1/2 ಇಂಚ್ ಜಾಸ್ತಿನೇ ಇಟ್ಕೊಳ್ಳಿ. ಆನಂತರ ಬೇಕಾದರೆ ಕಟ್ ಮಾಡಿ ರಿಮೂವ್ ಮಾಡ್ಬೋದು. ನೋಡಿ ನಿಮಗೆ ಬೆಲ್ಟ್ ಕೂಡ ಕಟ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.